ಗೆಲ್ಲುವಾಗ ಸಂಪೂರ್ಣ ಜಗತ್ತು ನಿಮ್ಮನ್ನು ಅಪ್ಪಿಕೊಳ್ಳುತ್ತದೆ ಸ್ನೇಹಿತರೆ. ಆದರೆ ಸೋಲಿನ ಸಮಯದಲ್ಲಿ ಯಾರು ನಿಮ್ಮನ್ನು ಅಪ್ಪಿಕೊಳ್ಳುತ್ತಾರೋ ಅವರೇ ನಿಮ್ಮ ನಿಜವಾದವರು. ಕಷ್ಟದ ಹೊತ್ತಿನಲ್ಲಿ ನಿಮ್ಮ ಜೊತೆಗೆ ನಿಂತು ಕೈ ಹಿಡಿಯುವವನೇ ಸತ್ಯವಾದ ನಿಮ್ಮವನಾಗಿರುತ್ತಾನೆ. ಇಂತಹ ಭಾವನಾತ್ಮಕ ಮಾತುಗಳೊಂದಿಗೆ ನಿಮ್ಮೆಲ್ಲರನ್ನು ಇವತ್ತಿನ ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಶನಿ ಸಾಡೆ ಸಾತಿ, ಅದರಲ್ಲೂ ವಿಶೇಷವಾಗಿ 2026ರಲ್ಲಿ ಕುಂಭ ರಾಶಿಯ ಮೇಲೆ ಶನಿ ಸಾಡೆ ಸಾತಿಯ ಅಂತಿಮ ಮತ್ತು ನಿರ್ಣಾಯಕ ಪ್ರಭಾವದ ಬಗ್ಗೆ ಮಾತನಾಡಲಿದ್ದೇವೆ. ಈ ಸಮಯವು ನಿಮ್ಮ ಜೀವನದಲ್ಲಿ ಒಂದು ಅಧ್ಯಾಯ ಮುಕ್ತಾಯವಾಗುವ ಮತ್ತು ಹೊಸ ಅಧ್ಯಾಯ ಆರಂಭವಾಗುವ ಹಂತವಾಗಿದೆ. ಮೊದಲು ನಾನು ಒಂದು ವಿಷಯವನ್ನು ಸ್ಪಷ್ಟವಾಗಿ ಹೇಳಬೇಕು. ಶನಿ ಸಾಡೆ ಸಾತಿ ಶಿಕ್ಷೆ ಅಲ್ಲ, ಅದು ಒಂದು ಪರೀಕ್ಷೆ. ಪರೀಕ್ಷೆಯ ಉದ್ದೇಶ ವ್ಯಕ್ತಿಯನ್ನು ಕುಗ್ಗಿಸುವುದಲ್ಲ, ಅವನನ್ನು ಪರಿಶೀಲಿಸಿ ಇನ್ನಷ್ಟು ಬಲಿಷ್ಠನನ್ನಾಗಿ ರೂಪಿಸುವುದಾಗಿದೆ. ನನ್ನ ಅನುಭವದಲ್ಲಿ ನಾನು ನೋಡಿರುವಂತೆ 70% ಜನರು ಶನಿ ಸಾಡೆ ಸಾತಿಯ ನಂತರ ಜೀವನದಲ್ಲಿ ಮತ್ತಷ್ಟು ಗಟ್ಟಿಯಾಗಿ ಹೊರಬರುತ್ತಾರೆ. ಆದರೆ ಅವರ ದೃಷ್ಟಿಕೋನ ಸಕಾರಾತ್ಮಕವಾಗಿದ್ದರೆ ಮಾತ್ರ. ನೀವು ಗ್ರಹಗಳನ್ನು ಭಯದಿಂದ ನೋಡಿದಷ್ಟು ನಿಮ್ಮೊಳಗಿನ ಶಕ್ತಿ ನಕಾರಾತ್ಮಕವಾಗುತ್ತದೆ. ಶಕ್ತಿ ನಕಾರಾತ್ಮಕವಾದಾಗ ಜೀವನವು ಅದೇ ದಾರಿಯಲ್ಲಿ ಸಾಗುತ್ತದೆ. ಅದಕ್ಕಾಗಿಯೇ ಇಂದಿನ ಈ ವಿಡಿಯೋದಲ್ಲಿ ನಾವು ಭಯವನ್ನು ಹರಡುವುದಿಲ್ಲ, ಸತ್ಯ, ಪರಿಹಾರ ಮತ್ತು ಸಾಧ್ಯತೆಗಳ ಬಗ್ಗೆ ಮಾತನಾಡುತ್ತೇವೆ. ಶನಿ ನಿಮ್ಮನ್ನು ಮುರಿಯಲು ಬರುವುದಿಲ್ಲ, ಅವನು ನಿಮ್ಮನ್ನು ಮುಂದಿನ ಜೀವನಕ್ಕೆ ತಯಾರಿಸಲು ಬರುತ್ತಾನೆ. ಮೊದಲನೆಯದಾಗಿ ಸ್ನೇಹಿತರೆ, ಈ ಸಂಪೂರ್ಣ ವಿಶ್ಲೇಷಣೆ ಚಂದ್ರ ರಾಶಿ ಅಂದರೆ ಜನ್ಮ ರಾಶಿಯ ಆಧಾರಿತವಾಗಿದೆ. 2026ರಲ್ಲಿ ಶನಿ ಗ್ರಹವು ಕುಂಭ ರಾಶಿಯಿಂದ ಮುಂದೆ ಸಾಗುತ್ತಾ ದ್ವಿತೀಯ ಭಾವದಲ್ಲಿ ಸಂಚರಿಸಲಿದ್ದಾರೆ. ಇದರರ್ಥ ನಿಮ್ಮ ಮೇಲೆ ನಡೆಯುತ್ತಿರುವ ಶನಿ ಸಾಡೆ ಸಾತಿ ಈಗ ಉತ್ತರಿಸುವ ಹಂತಕ್ಕೆ ಬರುತ್ತಿದೆ. ಈ ಅವಧಿ ಕಷ್ಟದ ಅಂತ್ಯ ಮತ್ತು ಹೊಸ ಸ್ಥಿರತೆಯ ಆರಂಭವನ್ನು ಸೂಚಿಸುತ್ತದೆ. 2026ರಲ್ಲಿ ಶನಿ ಮೊದಲಿಗೆ ಉತ್ತರ ಭಾದ್ರಪದ ನಕ್ಷತ್ರದಲ್ಲಿ ಸ್ಥಿತಿಗೊಳ್ಳಲಿದ್ದಾರೆ. ನಂತರ ಮಧ್ಯ ಜೂನ್ 2026 ನಂತರ ರೇವತಿ ನಕ್ಷತ್ರಕ್ಕೆ ಪ್ರವೇಶ ಮಾಡುತ್ತಾರೆ. ಈ ನಕ್ಷತ್ರ ಬದಲಾವಣೆ ಬಹಳ ಮಹತ್ವದಾಗಿದೆ, ಏಕೆಂದರೆ ಯಾವ ಗ್ರಹ ಯಾವ ನಕ್ಷತ್ರಕ್ಕೆ ಪ್ರವೇಶಿಸುತ್ತದೆಯೋ ಆ ನಕ್ಷತ್ರದ ಅಧಿಪತಿ ಮತ್ತು ಸಂಬಂಧಿಸಿದ ಭಾವಗಳು ಹೆಚ್ಚು ಸಕ್ರಿಯವಾಗುತ್ತವೆ. ಇದರಿಂದ ನಿಮ್ಮ ಜೀವನದ ಕೆಲ ಪ್ರಮುಖ ಕ್ಷೇತ್ರಗಳು ವೇಗವಾಗಿ ಬದಲಾವಣೆಗೆ ಒಳಗಾಗುತ್ತವೆ. 2026ರಲ್ಲಿ ಶನಿಯ ದೃಷ್ಟಿ ನಿಮ್ಮ ಚತುರ್ಥ ಭಾವ, ಅಷ್ಟಮ ಭಾವ ಮತ್ತು ಏಕಾದಶ ಭಾವಗಳ ಮೇಲೆ ಬೀಳಲಿದೆ. ಇದರ ಪರಿಣಾಮವಾಗಿ ಮನೆ, ಮನಸ್ಸಿನ ಶಾಂತಿ, ಆಸ್ತಿ ಪಾಸ್ತಿ, ಆರೋಗ್ಯ, ಆಳವಾದ ಸಂಶೋಧನೆ, ಗುಪ್ತಜ್ಞಾನ ಹಾಗೂ ಹೊಸ ಆದಾಯದ ಮೂಲಗಳು, ಒಟ್ಟಾರೆಯಾಗಿ ಇವುಗಳು ಗಂಭೀರವಾಗಿ ಪ್ರಭಾವಿತವಾಗುತ್ತವೆ. ಇದು ಸಾಡೆ ಸಾತಿಯ ಆ ಹಂತವಾಗಿದ್ದು, ಇಲ್ಲಿ ನಿಮ್ಮ ಮೇಲೆ ಇದ್ದ ದೊಡ್ಡ ಹೊರೆ ನಿಧಾನವಾಗಿ ಇಳಿಯಲು ಪ್ರಾರಂಭವಾಗುತ್ತದೆ. ಜವಾಬ್ದಾರಿಗಳು ಸಮತೋಲನಕ್ಕೆ ಬರುತ್ತವೆ ಮತ್ತು ನಿಮ್ಮ ಜೀವನದ ದಿಕ್ಕು ಹೊಸ ರೂಪ ಪಡೆದುಕೊಳ್ಳುತ್ತದೆ. ಎರಡನೆಯದಾಗಿ 2026ರಲ್ಲಿ ಶನಿ ನಿಮ್ಮ ದ್ವಿತೀಯ ಭಾವದಲ್ಲಿ ಸ್ಥಿತಿಗೊಳ್ಳಲಿದ್ದಾರೆ. ಅಂದರೆ ಹಣ, ಕುಟುಂಬ ಮತ್ತು ವಾಣಿ ಸಂಬಂಧಿಸಿದ ಕ್ಷೇತ್ರ. ಇದರ ಅತ್ಯಂತ ದೊಡ್ಡ ಪ್ರಭಾವ ನಿಮ್ಮ ಮಾತಿನ ಶೈಲಿ ಮತ್ತು ಆಲೋಚನಾ ವಿಧಾನದ ಮೇಲೆ ಬೀಳಲಿದೆ. ನೀವು ಮಾತನಾಡುವ ಪ್ರತಿಯೊಂದು ಮಾತಿಗೂ ತೂಕ ಬರುತ್ತದೆ. ಹಾಗಾಗಿ ನಿಮ್ಮ ಮಾತುಗಳು ಗಂಭೀರವಾಗುತ್ತವೆ ಮತ್ತು ಜನರು ನಿಮ್ಮನ್ನು ಹೆಚ್ಚು ಗಮನದಿಂದ ಕೇಳಲು ಆರಂಭಿಸುತ್ತಾರೆ. ಈ ವರ್ಷ ನೀವು ಹಿಂದಿನಗಿಂತ ಹೆಚ್ಚು ಜವಾಬ್ದಾರಿಯುತ, ಗಂಭೀರ ಮತ್ತು ಪರಿಪಕ್ವ ವ್ಯಕ್ತಿಯಾಗಿ ರೂಪಾಂತರಗೊಳ್ಳುತ್ತೀರಿ. ಕೆಲವೊಮ್ಮೆ ಅತಿಯಾಗಿ ಯೋಚಿಸುವ ಅಂದರೆ ಓವರ್ ಥಿಂಕಿಂಗ್ ಸ್ವಭಾವ ಹೆಚ್ಚಾಗಬಹುದು. ಆದರೆ ಅದೇ ಗುಣ ನಿಮ್ಮನ್ನು ತಪ್ಪು ನಿರ್ಣಯಗಳಿಂದ ರಕ್ಷಿಸಿ ಜೀವನದಲ್ಲಿ ಮುಂದಕ್ಕೆ ಕೊಂಡೊಯ್ಯುತ್ತದೆ. ಶನಿ ಇಲ್ಲಿ ನಿಮ್ಮ ಚಿಂತನೆಗೆ ಆಳವನ್ನು ನೀಡುತ್ತಾನೆ. ಕುಟುಂಬದ ದೃಷ್ಟಿಯಿಂದ 2026 ಅತ್ಯಂತ ಮಹತ್ವದ ವರ್ಷವಾಗಿರುತ್ತದೆ. ಫ್ಯಾಮಿಲಿ ಪ್ಲಾನಿಂಗ್, ವಿವಾಹ, ಸಂತಾನ ಭಾಗ್ಯ ಮತ್ತು ಕುಟುಂಬದ ಸ್ಥಿರತೆ, ಈ ಎಲ್ಲ ವಿಷಯಗಳ ಮೇಲೆ ಶನಿ ಮತ್ತು ಗುರು ಗ್ರಹಗಳ ಸಂಯುಕ್ತ ಅನುಗ್ರಹ ದೊರೆಯುತ್ತಿರುವುದನ್ನು ನೋಡಬಹುದು. ಕುಟುಂಬದಲ್ಲಿ ಜವಾಬ್ದಾರಿಗಳು ಹೆಚ್ಚಾದರೂ ಅದರ ಜೊತೆಗೆ ಸಂತೋಷ ಮತ್ತು ನೆಮ್ಮದಿ ಕೂಡ ಬರುತ್ತದೆ. ಪ್ರೇಮ ಸಂಬಂಧಗಳ ವಿಷಯಕ್ಕೆ ಬಂದರೆ ಜೂನ್ 2026 ನಂತರ ಹೊಸ ಸ್ನೇಹದ ಮೂಲಕ ಪ್ರೀತಿ ಬೆಳೆಯುವ ಸಾಧ್ಯತೆಗಳು ಸ್ಪಷ್ಟವಾಗಿವೆ. ಹಳೆಯ ಸಂಬಂಧಗಳು ದುರ್ಬಲವಾಗಿದ್ದರೆ ಅವು ಮುರಿದು ಬೀಳಬಹುದು. ಆದರೆ ಬಲಿಷ್ಠ ಮತ್ತು ನಿಜವಾದ ಸಂಬಂಧಗಳು ವಿವಾಹದ ಹಂತಕ್ಕೆ ತಲುಪುವ ಶಕ್ತಿಯನ್ನು ಹೊಂದಿರುತ್ತವೆ. ಸ್ನೇಹಿತರೆ, ಇವಾಗ ಮೂರನೆಯ ವಿಷಯ ಬಂದು ಜನರನ್ನು ಹೆಚ್ಚು ಭಯಪಡಿಸುವ ವಿಷಯಕ್ಕೆ ಬರೋಣ. ದ್ವಾದಶ ಭಾವ ಅಂದರೆ 12ನೇ ಭಾವ. ಸಾಮಾನ್ಯವಾಗಿ 12ನೇ ಭಾವ ಸಕ್ರಿಯವಾದರೆ ಆಸ್ಪತ್ರೆ, ರೋಗ, ನಷ್ಟ ಎಂದು ಜನರು ಭಯಪಡಿಸುತ್ತಾರೆ. ಆದರೆ ಸ್ನೇಹಿತರೆ, ಜ್ಯೋತಿಷ್ಯದ ಉದ್ದೇಶ ಭಯ ಹುಟ್ಟಿಸುವುದಲ್ಲ, ಸರಿಯಾದ ಅರ್ಥದಲ್ಲಿ ದಾರಿ ತೋರಿಸುವುದಾಗಿದೆ.
12ನೇ ಭಾವ ಎಂದರೆ ಕೇವಲ ಆಸ್ಪತ್ರೆ ಮಾತ್ರವಲ್ಲ, ಇದು ವಿದೇಶ ಖರ್ಚು, ಅಧ್ಯಾತ್ಮ, ಸೇವೆ ಮತ್ತು ತ್ಯಾಗವನ್ನು ಸಹ ಸೂಚಿಸುತ್ತದೆ. ಆದ್ದರಿಂದ ನೀವು ಮೆಡಿಕಲ್ ಕ್ಷೇತ್ರ, ಆಸ್ಪತ್ರೆ, ಫಾರ್ಮಸಿ, ವಿದೇಶ ಪ್ರವಾಸ, ಇಂಪೋರ್ಟ್ ಎಕ್ಸ್ಪೋರ್ಟ್ ಅಥವಾ ಸೇವಾ ವೃತ್ತಿಗಳೊಂದಿಗೆ ಸಂಬಂಧ ಹೊಂದಿದ್ದರೆ 2026 ನಿಮಗೆ ಶುಭಕರವಾದ ವರ್ಷವಾಗಿರುತ್ತದೆ. ಹೌದು, ಈ ವರ್ಷ ಖರ್ಚುಗಳು ಹೆಚ್ಚಾಗಬಹುದು, ಆದರೆ ಆ ಖರ್ಚುಗಳನ್ನು ನೀವು ಶುಭ ಕಾರ್ಯಗಳು, ಹೂಡಿಕೆ, ವಿವಾಹ, ಮನೆ, ಶಿಕ್ಷಣದಂತಹ ಉತ್ತಮ ಮತ್ತು ನಿರ್ಮಾಣಾತ್ಮಕ ವಿಷಯಗಳಿಗೆ ಮಾಡಿದರೆ ಶನಿ ದೇವರು ಅದನ್ನು ಮುಂದಿನ ದಿನಗಳಲ್ಲಿ ಬಹುಪಟ್ಟು ಲಾಭವಾಗಿ ಮರಳಿಸುತ್ತಾನೆ. ಶನಿ ಎಂದಿಗೂ ಶ್ರಮ ಮತ್ತು ಸತ್ಯವನ್ನು ಖಾಲಿ ಕೈಯಲ್ಲಿ ಬಿಡುವುದಿಲ್ಲ. ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಅಗತ್ಯ. ವಿಶೇಷವಾಗಿ ಕಾಲುಗಳಲ್ಲಿ ನೋವು, ಬೆನ್ನು ನೋವು ಮತ್ತು ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಆದರೆ ಸಂತೋಷದ ವಿಷಯವೇನೆಂದರೆ ಜೂನ್ ನಂತರ ಈ ಸಮಸ್ಯೆಗಳಲ್ಲಿ ಸಾಕಷ್ಟು ಸುಧಾರಣೆ ಕಾಣಿಸಿಕೊಳ್ಳುತ್ತದೆ ಮತ್ತು ದೇಹಕ್ಕೆ ಮತ್ತೆ ಚೈತನ್ಯ ಬರುತ್ತದೆ. 4ನೇದಾಗಿ, ನೀವು ವಿದ್ಯಾರ್ಥಿಯಾಗಿದ್ದರೆ ಸ್ನೇಹಿತರೆ, 2026 ನಿಮಗಾಗಿ ಅತ್ಯಂತ ಬಲವಾದ ವರ್ಷವಾಗಿರುತ್ತದೆ. ವಿಶೇಷವಾಗಿ ಜೂನ್ 2026 ನಂತರ ಶನಿ ರೇವತಿ ನಕ್ಷತ್ರಕ್ಕೆ ಪ್ರವೇಶಿಸಿದಾಗ ನಿಮ್ಮ ಪಂಚಮ ಭಾವ ಅತ್ಯಂತ ಸಕ್ರಿಯವಾಗುತ್ತದೆ. ಪಂಚಮ ಭಾವವು ವಿದ್ಯೆ, ಬುದ್ಧಿಶಕ್ತಿ ಮತ್ತು ಸೃಜನಶೀಲತೆಯನ್ನು ಸೂಚಿಸುವುದರಿಂದ ಈ ಅವಧಿಯಲ್ಲಿ ನಿಮ್ಮ ಮನಸ್ಸು ಓದಿಗೆ ತುಂಬ ಏಕಾಗ್ರವಾಗುತ್ತದೆ. ಓದು, ಸ್ಪರ್ಧಾತ್ಮಕ ಪರೀಕ್ಷೆಗಳು, ಸಂಶೋಧನೆ, ಟೆಕ್ನಿಕಲ್ ಸ್ಟಡೀಸ್, ಮೆಡಿಕಲ್, ಸೈನ್ಸ್, ಇಂಜಿನಿಯರಿಂಗ್, ಜ್ಯೋತಿಷ್ಯ, ಅಕಲ್ಟ್ ವಿದ್ಯೆಗಳು, ಈ ಎಲ್ಲ ಕ್ಷೇತ್ರಗಳಲ್ಲಿ ಕುಂಭ ರಾಶಿಯ ವಿದ್ಯಾರ್ಥಿಗಳಿಗೆ ಆಳವಾದ ತಿಳುವಳಿಕೆ ಮತ್ತು ಹಿಡಿತ ದೊರೆಯುತ್ತದೆ. ಶನಿ ಅಷ್ಟಮ ಭಾವ ಮತ್ತು ಅದರ ನಕ್ಷತ್ರದ ಮೂಲಕ ನಿಮಗೆ ಯಾವುದೇ ವಿಷಯದೊಳಗೆ ಆಳವಾಗಿ ಇಳಿದು ಅಧ್ಯಯನ ಮಾಡುವ ಸಾಮರ್ಥ್ಯ, ವಿಷಯವನ್ನು ಬೇರು ಮಟ್ಟಕ್ಕೆ ತಲುಪಿಸಿ ಅರ್ಥ ಮಾಡಿಕೊಳ್ಳುವ ಶಕ್ತಿ ಮತ್ತು ಹೈಯರ್ ಎಜುಕೇಷನ್ಗೆ ಉತ್ತಮ ಯೋಗಗಳನ್ನು ನೀಡಿದ್ದಾನೆ. ಉದ್ಯೋಗದಲ್ಲಿರುವವರಿಗೆ 2026 ಒಂದು ಶ್ರಮಭರಿತ ವರ್ಷವಾಗಿದ್ದರೂ ಅದು ವ್ಯರ್ಥವಾಗುವುದಿಲ್ಲ. ಪ್ರಗತಿ ಸ್ವಲ್ಪ ತಡವಾಗಬಹುದು, ಪ್ರಮೋಷನ್ ಕೂಡ ಸಮಯ ತೆಗೆದುಕೊಳ್ಳಬಹುದು, ಆದರೆ ಅದು ಶಾಶ್ವತ ಮತ್ತು ಸ್ಥಿರವಾದ ಸ್ಥಾನವನ್ನು ಕೊಡುತ್ತದೆ. ಹೊಸ ಕರಿಯರ್ ಆರಂಭಿಸಲು ಯೋಚಿಸುವವರು ಆತುರ ಪಡದೆ ಸಮರ್ಪಕ ಯೋಜನೆಯೊಂದಿಗೆ ಮುಂದೆ ಸಾಗುವುದು ಉತ್ತಮ. 6ನೇದಾಗಿ, ಶನಿ ಸಾಡೆ ಸಾತಿ ಮುಗಿಯುವ ಹಂತಕ್ಕೆ ಬಂದಾಗ ಶನಿ ದೇವರು ಒಂದು ಕೊನೆಯ ಪರೀಕ್ಷೆಯನ್ನು ಖಂಡಿತವಾಗಿಯೂ ತೆಗೆದುಕೊಳ್ಳುತ್ತಾರೆ. ಈ ಪರೀಕ್ಷೆಯ ಉದ್ದೇಶ ನೋವು ಕೊಡುವುದಲ್ಲ, ಬದಲಾಗಿ ನೀವು ಈ ಎಲ್ಲ ವರ್ಷಗಳಲ್ಲಿ ಕಲಿತ ಪಾಠಗಳನ್ನು ಗಟ್ಟಿಯಾಗಿ ನೆಲೆಸಿಕೊಳ್ಳುವುದಾಗಿದೆ. ಇದು ನಿಮ್ಮ ಜೀವನದ ಅಂತಿಮ ಶೋಧನೆಯಂತೆ ಕೆಲಸ ಮಾಡುತ್ತದೆ. 2026ರಲ್ಲಿ ಕುಂಭ ರಾಶಿಯವರು ವಿಶೇಷವಾಗಿ 4 ವಿಷಯಗಳ ಮೇಲೆ ಹೆಚ್ಚಿನ ಗಮನ ನೀಡಬೇಕು. ಸಹನೆ, ಧೈರ್ಯ, ವಾಣಿ ಅಂದರೆ ಮಾತಿನ ನಿಯಂತ್ರಣ, ನಿರ್ಣಯ ತೆಗೆದುಕೊಳ್ಳುವ ಸಾಮರ್ಥ್ಯ ಮತ್ತು ಜವಾಬ್ದಾರಿಯ ಭಾವನೆ. ಈ 4 ಗುಣಗಳು ನಿಮ್ಮ ಮುಂದಿನ ಜೀವನದ ದಿಕ್ಕನ್ನು ನಿರ್ಧರಿಸುವ ಪ್ರಮುಖ ಅಂಶಗಳಾಗುತ್ತವೆ. ಈ ವರ್ಷ ಶನಿ ದೇವರು ನಿಮ್ಮನ್ನು ಪರೀಕ್ಷಿಸುವುದು ನೀವು ಸಾಡೆ ಸಾತಿಯ ವರ್ಷಗಳಲ್ಲಿ ಶ್ರಮ ಮಾಡುವುದನ್ನು ನಿಜವಾಗಿಯೂ ಕಲಿತಿದ್ದೀರಾ ಅಥವಾ ಇಲ್ಲವಾ, ಅಹಂಕಾರವನ್ನು ಬಿಟ್ಟು ವಿನಯವನ್ನು ಅಳವಡಿಸಿಕೊಂಡಿದ್ದೀರಾ ಅಥವಾ ಇಲ್ಲವಾ, ಮತ್ತು ಸಂಬಂಧಗಳ ಮೌಲ್ಯವನ್ನು ಅರಿತು ಗೌರವಿಸಿದ್ದೀರಾ ಅಥವಾ ಇಲ್ಲವಾ ಎಂಬುದನ್ನು. ನೀವು ಸಣ್ಣ ವಿಷಯಕ್ಕೂ ಬೇಗ ಕೋಪಗೊಳ್ಳುತ್ತಿದ್ದರೆ, ಯಾರಿಗಾದರೂ ನೋವನ್ನುಂಟು ಮಾಡುವ ಮಾತುಗಳನ್ನು ಆಡುತ್ತಿದ್ದರೆ ಅಥವಾ ಶಾರ್ಟ್ಕಟ್ ಮಾರ್ಗವನ್ನು ಅನುಸರಿಸುವ ಯೋಚನೆ ಮಾಡುತ್ತಿದ್ದರೆ ಶನಿ ತಕ್ಷಣವೇ ಅಡ್ಡಿ ಉಂಟು ಮಾಡುತ್ತಾರೆ. ಆದರೆ ನೀವು ಪ್ರಾಮಾಣಿಕತೆ, ಶಿಸ್ತು ಮತ್ತು ಸತ್ಯದ ಮಾರ್ಗದಲ್ಲಿ ಮುಂದೆ ಸಾಗುತ್ತಿದ್ದರೆ ಅಚ್ಚರಿಯ ರೀತಿಯಲ್ಲಿ ಮಾರ್ಗಗಳು ಸ್ವಯಂಚಾಲಿತವಾಗಿ ತೆರೆಯಲು ಆರಂಭಿಸುತ್ತವೆ ಮತ್ತು ಜೀವನದಲ್ಲಿ ಸುಗಮತೆ ಕಾಣಿಸಿಕೊಳ್ಳುತ್ತದೆ. 7ನೇದಾಗಿ, ನಾವು ಅತ್ಯಂತ ಮಹತ್ವದ ವಿಷಯದ ಬಗ್ಗೆ ಮಾತನಾಡೋಣ. ವರದಾನ. ಸ್ನೇಹಿತರೆ, ಶನಿ ಸಾಡೆ ಸಾತಿ ಮುಗಿಯುವಾಗ ಅದು ಯಾರ ಜೀವನದಿಂದಲೂ ಖಾಲಿ ಕೈಯಲ್ಲಿ ಹೋಗುವುದಿಲ್ಲ. ಶನಿ ಯಾವಾಗಲೂ ಪರೀಕ್ಷೆಯ ನಂತರ ಬಹುಮಾನವನ್ನು ನೀಡುತ್ತಾನೆ. 2026ರಲ್ಲಿ ಕುಂಭ ರಾಶಿಯವರಿಗೆ ಕೆಲವು ಸ್ಪಷ್ಟವಾದ ಶುಭ ಸೂಚನೆಗಳು ಕಾಣಿಸಿಕೊಳ್ಳಲು ಆರಂಭಿಸುತ್ತವೆ. ಬಹುಕಾಲದಿಂದ ಅಡಕವಾಗಿದ್ದ ಕೆಲಸಗಳು ಅಚಾನಕ್ಕಾಗಿ ಮುನ್ನಡೆಯಲು ಆರಂಭಿಸುತ್ತವೆ. ವೃತ್ತಿ ಜೀವನದಲ್ಲಿ ನಿಧಾನವಾದರೂ ಸ್ಥಿರತೆ ಕಾಣಿಸಿಕೊಳ್ಳುತ್ತದೆ. ಕುಟುಂಬದಲ್ಲಿ ಮನಸ್ಸಿಗೆ ನೆಮ್ಮದಿ ನೀಡುವ ಶಾಂತಿ ಮತ್ತು ಹೊಂದಾಣಿಕೆ ಹೆಚ್ಚಾಗುತ್ತದೆ. ಆರ್ಥಿಕ ಪರಿಸ್ಥಿತಿ ಒಂದು ದಿನದಲ್ಲೇ ಅಲ್ಲ, ಆದರೆ ಹಂತ ಹಂತವಾಗಿ ಸುಧಾರಣೆಯ ದಾರಿಯಲ್ಲಿ ಸಾಗುತ್ತದೆ. ಈ ಎಲ್ಲದರ ಜೊತೆಗೆ ನಿಮ್ಮೊಳಗಿನ ಆತ್ಮವಿಶ್ವಾಸ ಮತ್ತೆ ಮೆರೆಯಲು ಆರಂಭಿಸುತ್ತದೆ. ವರ್ಷಗಳ ಕಾಲ ಹೋರಾಟ ಅನುಭವಿಸಿದವರಿಗೆ 2026 ಒಂದು ಹೊಸ ಆರಂಭದ ಸೂಚನೆ ಆಗಿರುತ್ತದೆ. ಈ ಸಮಯದಲ್ಲಿ ನೀವು ನಿಮ್ಮೊಳಗೆ ಒಮ್ಮೆ ತಿರುಗಿ ನೋಡಿದಾಗ ನೀವು ಹಿಂದೆ ಇದ್ದಂತೆ ಅಲ್ಲ, ಈಗ ಹೆಚ್ಚು ಬಲಿಷ್ಠ, ಜಾಣ ಮತ್ತು ಆತ್ಮನಿರ್ಭರ ವ್ಯಕ್ತಿಯಾಗಿ ರೂಪಾಂತರಗೊಂಡಿದ್ದೀರಿ ಎಂಬುದನ್ನು ಸ್ವತಃ ಅನುಭವಿಸುತ್ತೀರಿ. ಶನಿ ದೇವರು ಹೊರಟು ಹೋಗುವಾಗ ನಿಮಗೆ ಒಂದು ಮಹತ್ವದ ಅರಿವನ್ನು ಕೊಟ್ಟು ಹೋಗುತ್ತಾರೆ. ನಾನು ನಿನ್ನಿಂದ ತೆಗೆದುಕೊಂಡದ್ದು ನಿನ್ನನ್ನು ಕುಗ್ಗಿಸಲು ಅಲ್ಲ,
ನಿನ್ನನ್ನು ಇನ್ನಷ್ಟು ಗಟ್ಟಿಯಾಗಿಸಲು ಎಂದು. 8ನೆಯ ವಿಷಯ ಬಂದು ಸ್ನೇಹಿತರೆ, ಇವಾಗ ಕೊನೆಯದಾಗಿ ಕುಂಭರಾಶಿಯವರು 2026ರಲ್ಲಿ ಮಾಡಬೇಕಾದ ಪರಿಹಾರಗಳ ಬಗ್ಗೆ ಮಾತನಾಡೋಣ. ಸ್ನೇಹಿತರೆ, ಯಾವುದೇ ಉಪಾಯವನ್ನು ಭಯದಿಂದಲ್ಲ, ಭಕ್ತಿಯಿಂದ ಮತ್ತು ಶ್ರದ್ಧೆಯಿಂದ ಮಾಡಬೇಕು. ಶನಿ ದೇವರನ್ನು ಭಯಪಡಿಸುವುದಕ್ಕಿಂತ ಅವರ ನ್ಯಾಯ ಮತ್ತು ಶಿಸ್ತು ತತ್ವವನ್ನು ಅರ್ಥ ಮಾಡಿಕೊಂಡು ಜೀವನದಲ್ಲಿ ಅಳವಡಿಸಿಕೊಳ್ಳುವುದೇ ನಿಜವಾದ ಪರಿಹಾರ. ಪ್ರತಿದಿನ 108 ಬಾರಿ ಓಂ ಪ್ರಾಂ ಪ್ರೀಂ ಪ್ರೌಂ ಸ್ವ ಶನೀಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿದರೆ ಮನಸ್ಸಿಗೆ ಸ್ಥೈರ್ಯ, ಚಿಂತನೆಗೆ ಸ್ಪಷ್ಟತೆ ಮತ್ತು ಜೀವನಕ್ಕೆ ಸಮತೋಲನ ಬರುತ್ತದೆ. ಮಂಗಳವಾರ ಮತ್ತು ಶನಿವಾರ ಹನುಮಾನ್ ಚಾಲಿಸೆಯ ಪಠಣ ಮಾಡುವುದರಿಂದ ಶನಿ ಸಂಬಂಧಿತ ಭಯಗಳು ನಿಧಾನವಾಗಿ ದೂರವಾಗುತ್ತವೆ. ಪ್ರತಿದಿನ ಬೆಳಿಗ್ಗೆ ಉಗಿಯುತ್ತಿರುವ ಸೂರ್ಯನಿಗೆ ಜಲ ಅರ್ಪಿಸುವುದನ್ನು ನಿಮ್ಮ ಶಕ್ತಿಯನ್ನು ಧನಾತ್ಮಕಗೊಳಿಸುತ್ತದೆ. ಜೊತೆಗೆ ಓಂ ನಮಃ ಶಿವಾಯ ಎಂಬ ಮಂತ್ರ ಜಪವು ಆತ್ಮಕ್ಕೆ ಶಾಂತಿ ಮತ್ತು ಒಳಗಿನ ಬಲವನ್ನು ನೀಡುತ್ತದೆ. ಇದಕ್ಕಿಂತ ಮಹತ್ವದ ಉಪಾಯ ಎಂದರೆ ವೃದ್ಧರು, ಕಾರ್ಮಿಕರು ಮತ್ತು ಅಗತ್ಯವಿರುವವರಿಗೆ ಸೇವೆ ಮಾಡುವುದು. ಶನಿ ದೇವರು ಸೇವೆ, ಶ್ರಮ ಮತ್ತು ವಿನಯದಿಂದ ಅತ್ಯಂತ ಬೇಗ ಸಂತುಷ್ಟರಾಗುತ್ತಾರೆ. ಸ್ನೇಹಿತರೆ, ಶನಿ ಸಾಡೆ ಸಾತಿ ಇಳಿಯುವ ಸಮಯದಲ್ಲಿ ಯಾವಾಗಲೂ ಅವಕಾಶವನ್ನು ಕೈಯಲ್ಲಿ ಹಿಡಿದು ಬರುತ್ತದೆ. 2026ರಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಅವಕಾಶ ಖಂಡಿತವಾಗಿಯೂ ಬರುವುದನ್ನು ನೋಡಬಹುದು. ಅದನ್ನು ಕೈ ಬಿಡದೆ ಹಿಡಿದುಕೊಳ್ಳಿ. ಅದೇ ನಿಮ್ಮ ಭಾಗ್ಯವನ್ನು ಬದಲಾಯಿಸುವ ತಿರುವಾಗುತ್ತದೆ. ವೀಕ್ಷಕರೇ, ನಿಮಗೆ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇಂತಹ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.